ನೋಡಿ, ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಬೆಳವಣಿಗೆ ಆಗ್ತಾ ಇದೆ. ರಾಜಕೀಯ ಬೆಳವಣಿಗೆ. ದಳಪತಿ ವಿಜಯ್ ಪದಗ್ರಹಣಕ್ಕೆ ಇದೀಗ ಅಡ್ಡಿ ಆತಂಕಗಳು ಕಾಡ್ತಾ ಇದ್ದಾವೆ. ನಾಳೆ ದಳಪತಿ ವಿಜಯ್ ಪದಗ್ರಹಣ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಳಪತಿ ವಿಜಯ್ ಪದಗ್ರಹಣಕ್ಕೆ ಕೈ ಬಿಡ್ತಾ ಇಲ್ಲ. ನಿರಂತರ ಅಡ್ಡಿಗಳು ಆಗ್ತಾನೆ ಇದ್ದಾವೆ. ನಾಳೆ ದಳಪತಿ ವಿಜಯ್ ಪದಗ್ರಹಣ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಟಿವಿಕೆಯಿಂದ ವಿಸಿಕೆ ಐಯುಎಂಎಲ್ಯು ಇದೀಗ ಯೂ ಟರ್ನ್ ಹೊಡೆದಿದೆ. ಉಪಮುಖ್ಯಮಂತ್ರಿ ಹುದ್ದೆಗೆ ಬೇಡಿಕೆಯನ್ನ ಇಟ್ಟಿದೆ ವಿಸಿಕೆ ಪಾರ್ಟಿ. ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ವಿಸಿಕೆ ಪಾರ್ಟಿ ಇದೀಗ ಯೂ ಟರ್ನ್ ಅನ್ನು ಹೊಡೆದುಕೊಂಡಿದೆ. ತಮಿಳುನಾಡಲ್ಲಿ ರಾಜಕೀಯ ಕ್ಷಣ ಕ್ಷಣಕ್ಕೂ ಕೂಡ ಇದೀಗ ಬೇರೆ ಬೇರೆ ತಿರುವನ್ನ ಪಡೆದುಕೊಳ್ತಾ ಇದೆ. ಅಲ್ಲಿಗೆ ದಳಪತಿ ವಿಜಯ್ಗೆ ಅಂದುಕೊಂಡಂತಹ ಯಾವ ತಂತ್ರಗಳು ಕೂಡ, ಯಾವ ರಣತಂತ್ರಗಳು ಕೂಡ, ಯಾವ ಸರ್ಕಸ್ ಕೂಡ ಇದೀಗ ವರ್ಕೌಟ್ ಆಗ್ತಿಲ್ಲ. ಒಂದ್ ಕಡೆಗೆ ಕೊನೆಯ ಹಂತದಲ್ಲಿ ಎಲ್ಲರ ಬಹುಮತವನ್ನು ಪಡೆದುಕೊಂಡು 118 ಶಾಸಕರ ಬೆಂಬಲವನ್ನ ಪಡೆದುಕೊಂಡು ಆ ಮುಖಾಂತರವಾಗಿ ನಾಳೆ ಅಧಿಕೃತವಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ದಿಢೀರಂತ ಬೆಳವಣಿಗೆ. ವಿಸಿಕೆ ಇದೀಗ ಯೂ ಟರ್ನ್ ಹೊಡೆದಿದೆ. ಡಿಸಿಎಂ ಸ್ಥಾನಮಾನವನ್ನ ಕೊಡೋದಾದ್ರೆ ಮಾತ್ರ ನಿಮಗೆ ಸಪೋರ್ಟ್, ಇಲ್ಲದಂದ್ರೆ ಇಲ್ಲ ಅಂತ ಹೇಳಲಾಗಿದೆ. ನೋಡಿ, ದಳಪತಿ ವಿಜಯ್ ಪದಗ್ರಹಣ ಇದೀಗ ಅಡ್ಡಿ ಆತಂಕಗಳು ಕೂಡ ಆಗ್ತಾನೆ ಇದೆ. ಡಿಸಿಎಂ ಹುದ್ದೆಗೆ ಚೌಕಾಸಿ ಮಾಡಿದೆ ವಿಸಿಕೆ ಪಕ್ಷ. ತಿರುಚಿ ಪೂರ್ವ ಕ್ಷೇತ್ರದ ಟಿಕೆಟ್ಗೂ ಕೂಡ ವಿಸಿಕೆ ಬೇಡಿಕೆಯನ್ನ ಇಟ್ಟಿದೆ. ವಿಜಯ್ ಸ್ಪರ್ಧಿಸಿ ಜಯಿಸಿದಂತಹ ತಿರುಚಿ ಪೂರ್ವ ಕ್ಷೇತ್ರ ಈಗ ನಮಗೆ ಬೇಕು ಅಂತ ಹೇಳ್ತಾ ಇದೆ. 3 ಮೇಯರ್ ಮತ್ತು ಡಿಸಿಎಂ ಹುದ್ದೆಗಳಿಗೂ ಕೂಡ ವಿಸಿಕೆ ಬೇಡಿಕೆಯನ್ನ ಇಡ್ತಾ ಇದೆ. ಹಾಗಾಗಿ ವಿಸಿಕೆ ಇದೀಗ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್, ಬೇಡಿಕೆಗಳ ಸರಮಾಲೆಯನ್ನೇ ದೊಡ್ಡ ಪಟ್ಟಿಯನ್ನ ಇಡ್ತಾ ಇದೆ. ಆ ಮುಖಾಂತರವಾಗಿ ವಿಜಯ್ ದಳಪತಿ ಅವರ ಟಿವಿಕೆ ಇದೀಗ ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರ ಆಡಳಿತಕ್ಕೆ ಇದು ದೊಡ್ಡ ಅಡ್ಡಿಯಾಗಿ ಪರಿಣಮಿಸಿರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಇದೀಗ ತಮಿಳುನಾಡಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು, ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ಕ್ಷಣ ಕ್ಷಣಕ್ಕೂ ಕೂಡ ತಿರುವನ್ನ ಪಡೆದುಕೊಳ್ತಾ ಇದೆ. ಹಾಗಾಗಿ ನಾಳೆ ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿಲ್ಲ ಅಂತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾರಣ ವಿಸಿಕೆ ಈ ರೀತಿಯಾಗಿ ಯೂಟರ್ನ್ ನೀಡ್ತಾ ಇದೆ. ನಮಗೆ ವಿಜಯ್ ಅವರು ಸ್ಪರ್ಧೆ ಮಾಡಿರತಕ್ಕಂತಹ ಕ್ಷೇತ್ರದಲ್ಲಿ ನಮಗೆ ಸ್ಥಾನ ಬೇಕು, ಅದೇ ರೀತಿಯಾಗಿ ನಮಗೆ ಡಿಸಿಎಂ ಸ್ಥಾನ ಬೇಕು, ಈ ರೀತಿಯಾಗಿ ಹಲವಾರು ಬೇಡಿಕೆಗಳನ್ನ ವಿಜಯ್ ಅವರ ಮುಂದಿಡ್ತಾ ಇದ್ದಾರೆ. ಹಾಗಾಗಿ ವಿಜಯ್ ಅವರಿಗೆ ಒಂದ್ ಕಡೆಗೆ ಎಲ್ಲ ಕ್ಷೇತ್ರಗಳನ್ನ ಗೆದ್ದಿದ್ದು ಒಂದ್ ಕಡೆ ಆದರೆ, ಮತ್ತೊಂದು ಕಡೆಗೆ ಇವರನ್ನ ಈ ಎಲ್ಲ ಬೇಡಿಕೆಗಳನ್ನ ತೆಗೆದುಕೊಳ್ಳದೆ ದೊಡ್ಡ ಒಂದು ಹರಸಾಸ ಆಗಿರತಕ್ಕಂಥದ್ದು ವಿಜಯ್ ಅವರಿಗೆ. ನೋಡಿ, ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಬೆಳವಣಿಗೆ ಆಗ್ತಾ ಇದೆ. ರಾಜಕೀಯ ಬೆಳವಣಿಗೆ. ದಳಪತಿ ವಿಜಯ್ ಪದಗ್ರಹಣಕ್ಕೆ ಇದೀಗ ಅಡ್ಡಿ ಆತಂಕಗಳು ಕಾಡ್ತಾ ಇದ್ದಾವೆ. ನಾಳೆ ದಳಪತಿ ವಿಜಯ್ ಪದಗ್ರಹಣ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಳಪತಿ ವಿಜಯ್ ಪದಗ್ರಹಣಕ್ಕೆ ಕೈ ಬಿಡ್ತಾ ಇಲ್ಲ. ನಿರಂತರ ಅಡ್ಡಿಗಳು ಆಗ್ತಾನೆ ಇದ್ದಾವೆ. ನಾಳೆ ದಳಪತಿ ವಿಜಯ್ ಪದಗ್ರಹಣ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಟಿವಿಕೆಯಿಂದ ವಿಸಿಕೆ ಐಯುಎಂಎಲ್ಯು ಇದೀಗ ಯೂ ಟರ್ನ್ ಹೊಡೆದಿದೆ. ಉಪಮುಖ್ಯಮಂತ್ರಿ ಹುದ್ದೆಗೆ ಬೇಡಿಕೆಯನ್ನ ಇಟ್ಟಿದೆ ವಿಸಿಕೆ ಪಾರ್ಟಿ. ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ವಿಸಿಕೆ ಪಾರ್ಟಿ ಇದೀಗ ಯೂ ಟರ್ನ್ ಅನ್ನು ಹೊಡೆದುಕೊಂಡಿದೆ. ತಮಿಳುನಾಡಲ್ಲಿ ರಾಜಕೀಯ ಕ್ಷಣ ಕ್ಷಣಕ್ಕೂ ಕೂಡ ಇದೀಗ ಬೇರೆ ಬೇರೆ ತಿರುವನ್ನ ಪಡೆದುಕೊಳ್ತಾ ಇದೆ. ಅಲ್ಲಿಗೆ ದಳಪತಿ ವಿಜಯ್ಗೆ ಅಂದುಕೊಂಡಂತಹ ಯಾವ ತಂತ್ರಗಳು ಕೂಡ, ಯಾವ ರಣತಂತ್ರಗಳು ಕೂಡ, ಯಾವ ಸರ್ಕಸ್ ಕೂಡ ಇದೀಗ ವರ್ಕೌಟ್ ಆಗ್ತಿಲ್ಲ. ಒಂದ್ ಕಡೆಗೆ ಕೊನೆಯ ಹಂತದಲ್ಲಿ ಎಲ್ಲರ ಬಹುಮತವನ್ನು ಪಡೆದುಕೊಂಡು 118 ಶಾಸಕರ ಬೆಂಬಲವನ್ನ ಪಡೆದುಕೊಂಡು ಆ ಮುಖಾಂತರವಾಗಿ ನಾಳೆ ಅಧಿಕೃತವಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ದಿಢೀರಂತ ಬೆಳವಣಿಗೆ. ವಿಸಿಕೆ ಇದೀಗ ಯೂ ಟರ್ನ್ ಹೊಡೆದಿದೆ. ಡಿಸಿಎಂ ಸ್ಥಾನಮಾನವನ್ನ ಕೊಡೋದಾದ್ರೆ ಮಾತ್ರ ನಿಮಗೆ ಸಪೋರ್ಟ್, ಇಲ್ಲದಂದ್ರೆ ಇಲ್ಲ ಅಂತ ಹೇಳಲಾಗಿದೆ. ನೋಡಿ, ದಳಪತಿ ವಿಜಯ್ ಪದಗ್ರಹಣ ಇದೀಗ ಅಡ್ಡಿ ಆತಂಕಗಳು ಕೂಡ ಆಗ್ತಾನೆ ಇದೆ. ಡಿಸಿಎಂ ಹುದ್ದೆಗೆ ಚೌಕಾಸಿ ಮಾಡಿದೆ ವಿಸಿಕೆ ಪಕ್ಷ. ತಿರುಚಿ ಪೂರ್ವ ಕ್ಷೇತ್ರದ ಟಿಕೆಟ್ಗೂ ಕೂಡ ವಿಸಿಕೆ ಬೇಡಿಕೆಯನ್ನ ಇಟ್ಟಿದೆ. ವಿಜಯ್ ಸ್ಪರ್ಧಿಸಿ ಜಯಿಸಿದಂತಹ ತಿರುಚಿ ಪೂರ್ವ ಕ್ಷೇತ್ರ ಈಗ ನಮಗೆ ಬೇಕು ಅಂತ ಹೇಳ್ತಾ ಇದೆ. 3 ಮೇಯರ್ ಮತ್ತು ಡಿಸಿಎಂ ಹುದ್ದೆಗಳಿಗೂ ಕೂಡ ವಿಸಿಕೆ ಬೇಡಿಕೆಯನ್ನ ಇಡ್ತಾ ಇದೆ. ಹಾಗಾಗಿ ವಿಸಿಕೆ ಇದೀಗ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್, ಬೇಡಿಕೆಗಳ ಸರಮಾಲೆಯನ್ನೇ ದೊಡ್ಡ ಪಟ್ಟಿಯನ್ನ ಇಡ್ತಾ ಇದೆ. ಆ ಮುಖಾಂತರವಾಗಿ ವಿಜಯ್ ದಳಪತಿ ಅವರ ಟಿವಿಕೆ ಇದೀಗ ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರ ಆಡಳಿತಕ್ಕೆ ಇದು ದೊಡ್ಡ ಅಡ್ಡಿಯಾಗಿ ಪರಿಣಮಿಸಿರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಇದೀಗ ತಮಿಳುನಾಡಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು, ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ಕ್ಷಣ ಕ್ಷಣಕ್ಕೂ ಕೂಡ ತಿರುವನ್ನ ಪಡೆದುಕೊಳ್ತಾ ಇದೆ. ಹಾಗಾಗಿ ನಾಳೆ ವಿಜಯ್ ಅವರು
ಪ್ರಮಾಣ ವಚನವನ್ನ ಸ್ವೀಕರಿಸಿಲ್ಲ ಅಂತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾರಣ ವಿಸಿಕೆ ಈ ರೀತಿಯಾಗಿ ಯೂಟರ್ನ್ ಹೊಡಿತಾ ಇದೆ. ನಮಗೆ ವಿಜಯ್ ಅವರು ಸ್ಪರ್ಧೆ ಮಾಡಿರತಕ್ಕಂತಹ ಕ್ಷೇತ್ರದಲ್ಲಿ ನಮಗೆ ಸ್ಥಾನ ಬೇಕು, ಅದೇ ರೀತಿಯಾಗಿ ನಮಗೆ ಡಿಸಿಎಂ ಸ್ಥಾನ ಬೇಕು, ಈ ರೀತಿಯಾಗಿ ಹಲವಾರು ಬೇಡಿಕೆಗಳನ್ನ ವಿಜಯ್ ಅವರ ಮುಂದಿಡ್ತಾ ಇದ್ದಾರೆ. ಹಾಗಾಗಿ ವಿಜಯ್ ಅವರಿಗೆ ಒಂದ್ ಕಡೆಗೆ ಎಲ್ಲ ಕ್ಷೇತ್ರಗಳನ್ನ ಗೆದ್ದಿದ್ದು ಒಂದ್ ಕಡೆ ಆದರೆ ಮತ್ತೊಂದು ಕಡೆಗೆ ಇವರನ್ನ ಈ ಎಲ್ಲ ಬೇಡಿಕೆಗಳನ್ನ ತೆಗೆದುಕೊಳ್ಳದೆ ದೊಡ್ಡ ಒಂದು ಹರಸಾಸ ಆಗಿರತಕ್ಕಂಥದ್ದು ವಿಜಯ್ ಅವರಿಗೆ. ನೋಡಿ, ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಬೆಳವಣಿಗೆ ಆಗ್ತಾ ಇದೆ, ರಾಜಕೀಯ ಬೆಳವಣಿಗೆ. ದಳಪತಿ ವಿಜಯ್ ಪದಗ್ರಹಣಕ್ಕೆ ಇದೀಗ ಅಡ್ಡಿ ಆತಂಕಗಳು ಕಾಡ್ತಾ ಇದ್ದಾವೆ. ನಾಳೆ ದಳಪತಿ ವಿಜಯ್ ಪದಗ್ರಹಣ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಳಪತಿ ವಿಜಯ್ ಪದಗ್ರಹಣಕ್ಕೆ ಕೈ ಬಿಡ್ತಾ ಇಲ್ಲ, ನಿರಂತರ ಅಡ್ಡಿಗಳು ಆಗ್ತಾನೆ ಇದ್ದಾವೆ. ನಾಳೆ ದಳಪತಿ ವಿಜಯ್ ಪದಗ್ರಹಣ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಟಿವಿಕೆಯಿಂದ ವಿಸಿಕೆ ಐಯುಎಂಎಲ್ಯು ಇದೀಗ ಯೂ ಟರ್ನ್ ಹೊಡೆದಿದೆ. ಉಪಮುಖ್ಯಮಂತ್ರಿ ಹುದ್ದೆಗೆ ಬೇಡಿಕೆಯನ್ನ ಇಟ್ಟಿದೆ ವಿಸಿಕೆ ಪಾರ್ಟಿ. ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ವಿಸಿಕೆ ಪಾರ್ಟಿ ಇದೀಗ ಯೂ ಟರ್ನ್ ಅನ್ನು ಹೊಡೆದುಕೊಂಡಿದೆ. ತಮಿಳುನಾಡಲ್ಲಿ ರಾಜಕೀಯ ಕ್ಷಣ ಕ್ಷಣಕ್ಕೂ ಕೂಡ ಇದೀಗ ಬೇರೆ ಬೇರೆ ತಿರುವನ್ನ ಪಡೆದುಕೊಳ್ತಾ ಇದೆ. ಅಲ್ಲಿಗೆ ದಳಪತಿ ವಿಜಯ್ಗೆ ಅಂದುಕೊಂಡಂತಹ ಯಾವ ತಂತ್ರಗಳು ಕೂಡ, ಯಾವ ರಣತಂತ್ರಗಳು ಕೂಡ, ಯಾವ ಸರ್ಕಸ್ ಕೂಡ ಇದೀಗ ವರ್ಕೌಟ್ ಆಗ್ತಿಲ್ಲ. ಒಂದ್ ಕಡೆಗೆ ಕೊನೆಯ ಹಂತದಲ್ಲಿ ಎಲ್ಲರ ಬಹುಮತವನ್ನ ಪಡೆದುಕೊಂಡು 118 ಶಾಸಕರ ಬೆಂಬಲವನ್ನ ಪಡೆದುಕೊಂಡು ಆ ಮುಖಾಂತರವಾಗಿ ನಾಳೆ ಅಧಿಕೃತವಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ದಿಢೀರಂತ ಬೆಳವಣಿಗೆ, ವಿಸಿಕೆ ಇದೀಗ ಯೂ ಟರ್ನ್ ಹೊಡೆದಿದೆ. ಡಿಸಿಎಂ ಸ್ಥಾನಮಾನವನ್ನ ಕೊಡೋದಾದ್ರೆ ಮಾತ್ರ ನಿಮಗೆ ಸಪೋರ್ಟ್, ಇಲ್ಲದಂದ್ರೆ ಇಲ್ಲ ಅಂತ ಹೇಳಿದಾಗಿದೆ. ನೋಡಿ, ದಳಪತಿ ವಿಜಯ್ ಪದಗ್ರಹಣ ಇದೀಗ ಅಡ್ಡಿ ಆತಂಕಗಳು ಕೂಡ ಆಗ್ತಾನೆ ಇದೆ. ಡಿಸಿಎಂ ಹುದ್ದೆಗೆ ಚೌಕಾಸಿ ಮಾಡಿದೆ ವಿಸಿಕೆ ಪಕ್ಷ. ತಿರುಚಿ ಪೂರ್ವ ಕ್ಷೇತ್ರದ ಟಿಕೆಟ್ಗೂ ಕೂಡ ವಿಸಿಕೆ ಬೇಡಿಕೆಯನ್ನ ಇಟ್ಟಿದೆ. ವಿಜಯ್ ಸ್ಪರ್ಧಿಸಿ ಜಯಿಸಿದಂತಹ ತಿರುಚಿ ಪೂರ್ವ ಕ್ಷೇತ್ರ ಈಗ ನಮಗೆ ಬೇಕು ಅಂತ ಹೇಳ್ತಾ ಇದೆ. 3 ಮೇಯರ್ ಮತ್ತು ಡಿಸಿಎಂ ಹುದ್ದೆಗಳಿಗೂ ಕೂಡ ವಿಸಿಕೆ ಬೇಡಿಕೆಯನ್ನ ಇಡ್ತಾ ಇದೆ. ಹಾಗಾಗಿ ವಿಸಿಕೆ ಇದೀಗ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್, ಬೇಡಿಕೆಗಳ ಸರಮಾಲೆಯನ್ನೇ ದೊಡ್ಡ ಪಟ್ಟಿಯನ್ನ ಇಡ್ತಾ ಇದೆ. ಆ ಮುಖಾಂತರವಾಗಿ ವಿಜಯ್ ದಳಪತಿ ಅವರ ಟಿವಿಕೆ ಇದೀಗ ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರ ಆಡಳಿತಕ್ಕೆ ಇದು ದೊಡ್ಡ ಅಡ್ಡಿಯಾಗಿ ಪರಿಣಮಿಸಿರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಇದೀಗ ತಮಿಳುನಾಡಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು, ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ಕ್ಷಣ ಕ್ಷಣಕ್ಕೂ ಕೂಡ ತಿರುವನ್ನ ಪಡೆದುಕೊಳ್ತಾ ಇದೆ. ಹಾಗಾಗಿ ನಾಳೆ ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿಲ್ಲ ಅಂತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾರಣ ವಿಸಿಕೆ ಈ ರೀತಿಯಾಗಿ ಯೂಟರ್ನ್ ಹೊಡಿತಾ ಇದೆ. ನಮಗೆ ವಿಜಯ್ ಅವರು ಸ್ಪರ್ಧೆ ಮಾಡಿರತಕ್ಕಂತಹ ಕ್ಷೇತ್ರದಲ್ಲಿ ನಮಗೆ ಸ್ಥಾನ ಬೇಕು, ಅದೇ ರೀತಿಯಾಗಿ ನಮಗೆ ಡಿಸಿಎಂ ಸ್ಥಾನ ಬೇಕು, ಈ ರೀತಿಯಾಗಿ ಹಲವಾರು ಬೇಡಿಕೆಗಳನ್ನ ವಿಜಯ್ ಅವರ ಮುಂದಿಡ್ತಾ ಇದ್ದಾರೆ. ಹಾಗಾಗಿ ವಿಜಯ್ ಅವರಿಗೆ ಒಂದ್ ಕಡೆಗೆ ಎಲ್ಲ ಕ್ಷೇತ್ರಗಳನ್ನ ಗೆದ್ದಿದ್ದು ಒಂದ್ ಕಡೆ ಆದರೆ ಮತ್ತೊಂದು ಕಡೆಗೆ ಇವರನ್ನ ಈ ಎಲ್ಲ ಬೇಡಿಕೆಗಳನ್ನ ತೆಗೆದುಕೊಳ್ಳದೆ ದೊಡ್ಡ ಒಂದು ಹರಸಾಸ ಆಗಿರತಕ್ಕಂಥದ್ದು ವಿಜಯ್ ಅವರಿಗೆ. కొంచెం